ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬುಡಾದಲ್ಲಿ ಏನು ನಡೀತಾ ಇದೆ? ಅನೇಕ ವರ್ಷಗಳಿಂದ ಅನೇಕ ಅರ್ಜಿಗಳು ಹಾಗೆ ಬಿದ್ದಿವೆ. ನಿವೇಶನ ಕೊಡಬೇಕಾಗುತ್ತೆ. ಅದರ ಭೂ ಸ್ವಾಧೀನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಯಾರಿಗೂ ಏನೂ ಮಾಡಲಿಕ್ಕಾಗಿಲ್ಲ. ಈಗ ಚಿಂಗಡಿಯವರು ಬಂದರೆ ಅವ್ರು ಏನು ಮಾಡುವಂಥ ಪರಿಸ್ಥಿತಿ ಏನಿಲ್ಲ. ಕೇವಲ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸೋದು, ಸುಮ್ಮನೆ ಕೊಡೋದು. ನಂತರದಿಂದ ಯುವರಾಜ್ ಕದಮ್ ಇದ್ದರು ಇದಕ್ಕಿಂತ ಹಿಂದೆ, ಅವರು ಏನು ಮಾಡಲಿಕ್ಕೆ ಆಗಲಿಲ್ಲ. ನಂತರ ರಾಜಾ ದೇಸಾಯಿ ಇದ್ದರು, ಅವಾಗ ಒಂದು 2 ನಿವೇಶನ ಸರಿಯಾಗಿ ಮಾಡಿದರು. ನಂತರಕ್ಕಿಂತ ಮೊದಲು ಅನಿಲ್ ಪೋದಾರ್ ಇದ್ದರು. ಅನಿಲ್ ಪೋದಾರ್ ಕೂಡ 2-3 ನಿವೇಶನಗಳನ್ನ ಹೊಸದಾಗಿ ಮಾಡಿ ಹಂಚಿಕೆ ಮಾಡಿದರು. ಆದರೆ ಈಗ ಸರ್ಕಾರದ ಎಲ್ಲ ಸವಲತ್ತುಗಳಿದ್ದರೂ ಕೂಡ ಸರ್ಕಾರದ ಆಡಳಿತದಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ MLAಗಳು ಮಂತ್ರಿಗಳ ಇಚ್ಛಾಶಕ್ತಿ ಕೊರತೆ. ಯಾಕಂದರೆ ಇವ್ರು ಹೆಂಗೆ ಬಡವರಿಗೆ ಮನೆ ಕಟ್ಟಿಕೊಡಂತ ಹೇಳ್ತಾರೆ ಅಥವಾ ನಿವೇಶನ ಮಂಜೂರು ಮಾಡಂತ ಹೇಳ್ತಾರೆ. ಬುಡಾ ಮೀಟಿಂಗ್ ನಡೆದಾಗ ಯಾರು ಒಬ್ಬರೂ ಇರೋದಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲಿ ಕಾರ್ನರ್ ಪ್ಲಾಟ್ ಇದೆ, ಎಲ್ಲಿ ನಮಗೆ ಪ್ಲಾಟ್ ಇದೆ, ಅದನ್ನು ನೋಡೋಕೆ ಹೋಗಿರ್ತಾರೆ ಮೀಟಿಂಗ್ಗೆ. ಚಾ ಬಿಸ್ಕಿಟ್ ತಿನ್ನಲಿಕ್ಕಲ್ಲ. ಇಂಥ ಹೊತ್ತಿನಲ್ಲಿ ಬಡವರಿಗೆ ನಿವೇಶನ ಕೊಡೋರು ಯಾರು? ಈಗ ಒಂದು ಕಲಬುರಗಿ ಲೇಔಟ್ ಇದೆ, ಅಲ್ಲಿ 157 ಎಕರೆದಲ್ಲಿ 127 ಎಕರೆ ಅವರು ವಸತಿ ಯೋಜನೆಗಾಗಿ ಅರ್ಜಿಯನ್ನು ಸಲ್ಲಿಸಿದರು. ಅದು ಅಂತಿಮ ಹಂತದಲ್ಲೇ ಅದು ಸಚಿವ ಸಂಪುಟ ಒಪ್ಪಿಗೆ ಪಡಿಬೇಕಾಗಿದೆ. ಅಂದರೆ ಸಚಿವ ಸಂಪುಟದ ಒಪ್ಪಿಗೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ತಂದ ಒಪ್ಪಿಗೆ ಕೊಡಿಸೋದಿಲ್ಲ? ಹಂಗೆ ಎಷ್ಟೋ ವರ್ಷದಿಂದ ಬಿದ್ದಿದೆ ಅದು. ಇನ್ನು ಮೊದಲನೇ ಹಂತ 105 ಎಕರೆ 1245 ನಿವೇಶನ ಮಾಡ್ತೇವೆ ಅಂತಾರೆ. ಯಾವಾಗ ಮಾಡೋರು? ಬರೀ ಮೊದಲನೇ ಹಂತ ನಾವು ಕೇಳಾಕತ್ತೇನೆ 20 ವರ್ಷ ಆಗ್ತಿದ್ದು. ಅರ್ಜಿಗಳು ಬಂದು 5,000 6,000ಕ್ಕಿಂತ ಹೆಚ್ಚು ಬಂದೆ. ಇನ್ನು 2ನೇ ಹಂತದಲ್ಲಿ ಏನು ಮಾಡೋರಂತ? ಇವ್ರು ಬರೇ ಪ್ರೆಸ್ ಮೀಟ್ ಇವ್ರದ್ದು ಮುಗಿಯಿತು ವರ್ಷಂಥ ಕೆಲಸ. 23 ಎಕರೆ G+3 ಮಾದರಿ ಬಹುಮಡಿ ಕಟ್ಟಡ ಅಂತ. ಯಾವಾಗ ಕಟ್ಟೋರು? ಅದು ಬೇಕಲ್ಲ, ಕೇವಲ ಹೇಳಿಕೆ ಕೊಡೋದು, ಯಾವುದೋ ಒಂದು ಪತ್ರಿಕೆ ಹೇಳಿ ಕೊಡೋದು, ಅದನ್ನು ಪೇಪರ್ದಾಗ ಪ್ರಿಂಟ್ ಮಾಡ್ತಾರೆ, ಮುಗಿದು ಹೊತ್ತಲ್ಲಿ. ಇಲ್ಲಿ ನಿವೇಶನ ಬಡವರಿಗೆ ನಿವೇಶನ ಕೊಡ್ಸಾರ ಯಾರು? ಇನ್ನೂ ಅನೇಕ ಯೋಜನೆಗಳಿವೆ. ಅಲ್ಲಿ ಭೂ ಸ್ವಾಧೀನ ಕೊರತೆ ಇದೆ ಅಂತ ಹೇಳ್ತಾರೆ. ಮತ್ತು ಇರೋದನ್ನು ನೀವು ಸರಿಯಾದ ಟೈಮ್ದಲ್ಲಿ ದುಡ್ಡು ಕೊಡೋದಿಲ್ಲ. ಇನ್ನು 10 ವರ್ಷ ಆಯಿತು ಅರ್ಜಿ ಸಲ್ಲಿಸಿ, ಅವರು ಪ್ರಕರಣಗಳೇನು ಬಾಕಿ ಅಂದರೆ ಅವರಿಗೂ ಮನೆ ಕೊಟ್ಟಿಲ್ಲ. ಇನ್ನು ಪೀರನವಾಡಿ ಗ್ರಾಮದ ಹೊರವಲಯದಲ್ಲಿ 70 ಎಕರೆ ಕೃಷಿ ಜಮೀನು ಮಾಡಿದ್ದಾರೆ. ಅಲ್ಲಿ 50-50 ಅಂತಿದೆ. ಅದಕ್ಕೂ ಕೂಡ ಕೆಲವೊಂದು ರೈತರು ಒಪ್ಪಿಗೆ ಕೊಟ್ಟಿಲ್ಲ. ಇನ್ನು G+3 ಬಹುಮಡಿ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಅಂತ. ಮತ್ತು 2ನೇ ಯೋಜನೆ ಯಾಕೆ ಮಾಡತ್ತೀರಿ ನೀವು? 23 ಎಕರೆದಲ್ಲಿ G+3 ಅನುಮತಿ ಕೊಟ್ಟಿಲ್ಲ. ಮತ್ತು ಅನುಮತಿ ಕೊಡಿಸುವಂಥ ಕೆಲಸ ಮಾಡೋರು ಯಾರು? ಕೇವಲ ಬುಡಾ ಆಯುಕ್ತರಾಗಲಿ ಅಥವಾ ಅಧ್ಯಕ್ಷರಾಗಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸತೀಶ್ ಜಾರಕಿಹೊಳಿ ಭಾಗವಹಿಸಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಬೇಕು. ಯಾಕಂದ್ರೆ ನಿಮ್ಮ ಏರಿಯಾದ ನಿಮ್ಮ ಕ್ಷೇತ್ರ. ಇವರು ತಮ್ಮ ಬಡಾವಣೆ ಹೆಚ್ಚು ಮಾಡ್ಕೋಬೇಕು, ತಾವು ಎಲ್ಲಿ ಆಸ್ತಿಯನ್ನು ಹೆಚ್ಚು ಮಾಡಬೇಕು, ಕಾರ್ನರ್ ಪ್ಲಾಟ್ ಹೊಡೆಯುವಂಥ ವಿಚಾರದಲ್ಲಿ ಇರ್ತಾರೆ ವಿನಃ ಬಡವರಿಗೆ ಹಂಚುವಂಥ ಕೆಲಸನ ಮಾಡೋದಿಲ್ಲ. ಸದ್ಯಕ್ಕೆ ಕನಬರಗಿ ಬಡಾವಣೆ ಭೂ ಸ್ವಾಧೀನ ಇದೀಗ ಇತ್ಯರ್ಥ ಆಗಿದೆ ಅಂತ. ಎಷ್ಟು ವರ್ಷದ ನಂತರ ಇತ್ಯರ್ಥ ಆಯ್ತದು? ರಾಜ್ಯದಲ್ಲಿ ವೇಗವಾಗಿ ಈ ಬೆಳಗಾವಿ ಬೆಳೀತಾ ಇದೆ. ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಜನ, ಗೋವಾದಿಂದ ಬರ್ತಾ ಇದ್ದಾರೆ. ದೊಡ್ಡ ಹೊಸ ಬಡಾವಣೆಗಳೇ ನಿರ್ಮಾಣ ಆಗ್ತವೆ. ಇಲ್ಲಿವರೆಗೆ ಎಷ್ಟು ಬಡಾವಣೆ ಆಗ್ಯದೋ ಇನ್ನೂ ಕೂಡ ಇನ್ನು ಹೊಸ ಟೌನ್ಶಿಪ್ ಯೋಜನೆ ಅದು ಸ್ಥಗಿತ ಆಗಿದೆಯಲ್ಲ, ಅದನ್ನು ಯಾರು ಮಾಡೋರು? ಒಟ್ಟಾರೆ ಬೇಗನೆ ನಿವೇಶನ ಕೊಡ್ಸಂತ ಬೆಳಗಾವಿಯಲ್ಲಿ ಏನು ನಿರ್ಗತ ಬುಡ ಹುಟ್ಟಿದ್ದೆ. ಅದಕ್ಕೆ ಬಡವರಿಗೆ ನಿವೇಶನ ಕೊಡಿಸಲಿಕ್ಕೆ, ಮನೆ ಕಟ್ಟಿಕೊಡ್ಲಿಕ್ಕೆ. ಮತ್ತು ನಿವೇಶನ ಸಿಕ್ಕಿಲ್ಲ ಅಂದ್ರೆ ಮನೆ ಹೆಂಗೆ ಕೊಡ್ತಾರೆ? ಮತ್ತು ನಿಮ್ಮ 108 ತಕರಾರುಗಳು. ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ನೇ ಇಲ್ಲ. 10 ರಿಂದ 15 ಅರ್ಜಿಗಳು ಬೇಕು. ನಿವೇಶನ ಸಿಕ್ಕ ನಂತರ ಬಡವ ಮನೆ ಕಟ್ಟಿಕೊಳ್ಳಿಕ್ಕೆ ಸಹಿತ ಸಾಧ್ಯ ಆಗಿಲ್ಲ. ಅಂಥ ರೂಲ್ಸ್ ರೆಗ್ಯುಲೇಷನ್ ಮಾಡಿದರೆ ಒಟ್ಟಾರೆ ಕನಬರಗಿ ಯೋಜನೆ ಬೇಗನೆ ಬಗೆಹರಿಲಿ. ನಂತರ ಪೀರನವಾಡಿಯಲ್ಲಿ ಏನು 70 ಎಕರೆ ಏನು ಜಮೀನಿದೆ, ಕೃಷಿ ಭೂಮಿದೆ, ಅದು 50-50. ಅಲ್ಲಿ ಕೂಡ ಅಲ್ಲಿ ಮೀಟಿಂಗ್ ಮಾಡ್ರಲ್ಲ ರೈತರದು, ಭೂ ಪರಿಹಾರ ಕೊಡ್ರಲ್ಲ, ದುಡ್ಡಿಲ್ಲ ಸರ್ಕಾರ ಕಡೆಗೆ. ಹಾಗಾದರೆ ಈ ಯೋಜನೆ ಕೂಡ ವಿಫಲ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇನ್ನು ಮರ್ತ ಬಿಡೋದು G+3 ಬಹುಮಡಿ ಕಟ್ಟಡ ಅಂತ. ಮತ್ತು ಹೊಸ ಟೌನ್ಶಿಪ್ ಪ್ಲ್ಯಾನಿಂಗ್ ಅದು ಇಲ್ಲೇ ಇಲ್ಲ. 2-3 ಸಲ ರಿಜೆಕ್ಟ್ ಆಗಿ ಹೋಗ್ತೈತೆ, ಟೆಂಡರ್ದವ್ರು ಬರೋದಿಲ್ಲ. ಇನ್ನು ಮೇಲೆ ರಿಂಗ್ ರೋಡ್ ತೆಗೆದಾರಂತ. ಆ ರಿಂಗ್ ರೋಡ್ 8 ವರ್ಷ ಮುಗಿತೈತೆ, ಆಮೇಲೆ 5 ವರ್ಷದಲ್ಲಿ ಮುಗಿಬೇಕಂತ ಟೆಂಡರ್ ಹೇಳಿರ್ತಾರೆ. ಅವ್ನು 10 ವರ್ಷ ಸಹಿತ ಮುಗಿಸಂಗಿಲ್ಲ. ಯಾಕಂದ್ರೆ ನೀವು ದುಡ್ಡು ಕೊಡೋಂಗಿಲ್ಲ. ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರು ನಿಲ್ತಾರೆ. ಬೇಗನೆ ಈ ಸಮಸ್ಯೆ ಬಗೆಹರಿಬೇಕು. ಏನು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೆ
ಉಚಿತ ನಿವೇಶನ ಅಥವಾ ಕೆಲವೊಂದು ಲಿಮಿಟ್ ಇದೆ, ನೀವು ಇಷ್ಟಿಂತ ದುಡ್ಡು ತುಂಬ್ತಾರೆ, ದುಡ್ಡು ತುಂಬಲಿಕ್ಕೆ ರೆಡಿ ಇದ್ದಾರೆ, ಬೇಗನೆ ನಿವೇಶನ ಹಂಚಿ ಬೇಗನೆ ಈ ಸಮಸ್ಯೆನ ಬಗೆಹರಿಸ್ಬೇಕಂತ ನಾವು ಆಯುಕ್ತರಲ್ಲಿ ಕೇಳ್ಕೊತೇವೆ, ಸರ್ಕಾರದಲ್ಲಿ ಕೇಳ್ಕೊತೇವೆ, ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಶೆಟ್ಟಿ ಜಾರಕಿಹೊಳಿ ಕೇಳ್ಕೊತೇವೆ. ನಂತರ ಬುಡಾ ಅಧ್ಯಕ್ಷರು ಏನು ಹೊಸಾಗಿ ಬಂದ್ದಾರೆ, ಅವ್ರಿಗೆ ಏನೇನೋ ಗೊತ್ತಿಲ್ಲ ಅಂಥವ್ರು ನೀವು ಬುಡಾ ಅಧ್ಯಕ್ಷ ತಂದು ಕೊಟ್ರಿ, ನಿಪ್ಪಾಣಿಂದ ಇಲ್ಲಿ ಬರ್ಬೇಕು. ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಹೇಳ್ತೈತೆ, 5 ಕಿಲೋಮೀಟ್ರಲ್ಲಿ ವಾಹನ ಅಡ್ಡಾಡ್ಬೇಕಂತಿದೆ. ಅವ್ರಿಗೇನೂ ಗೊತ್ತಿಲ್ಲ ಬೆಳಗಾವಿ ಬಗ್ಗೆ. ಅಂಥವ್ರನ್ನ ಇಲ್ಲಿ ತಂದ್ರೆ ನಿವೇಶನ ಹೆಂಗೆ ಕೊಡಿಸ್ತಾರೆ? ಮುದ್ದಾಮ ನಿಮ್ಮ ಕೆಲಸ ಆಗ್ಬೇಕಂತೇಳಿ ಶೆಟ್ಟಿ ಜಾರಕಿಹೊಳಿ ಕೆಲಸ ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸ ಆಗ್ಬೇಕು, ನಂತರ MLAಗಳು ಕೆಲಸ ಆಗ್ಬೇಕಂತೇಳಿ ನೀವು ತಂದು ಕುಡಿಸಿದರೆ ಜನರಿಗೆ ನಿವೇಶನ ಕೊಡ್ಬೇಕಂತಲ್ಲ. ನಾಳೆ ಮತ್ತೆ ತಗೊಂಡು ಬಿಟ್ಟಾಗ್ತವೆ. ಅಲ್ಲಿವರೆಗೆ ಎಲ್ಸಿವಾಗಲಿ, ನಮಸ್ಕಾರ.